ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರೇಂಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 1 ಎಕರೆ 32 ಗುಂಟೆ ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್, ಕೆಂಪು ಮಣ್ಣಿನ ಭೂಮಿ ಅಂತೂ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಪಕ್ಕದಲ್ಲೂ ಕೂಡ ರನ್ನಿಂಗ್ ಕಲ್ಟಿವೇಷನ್ ಮಾಡ್ತಾಯಿದ್ದಾರೆ. ಇದು ವಿಲೇಜಿಂದ ನಿಮಗೆ ಅರ್ಧ ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಲ್ಯಾಂಡ್ಗೆ ಅರ್ಧ ಕಿಲೋಮೀಟ್ರ್ ಆಗುತ್ತೆ. ರೋಡ್ಗೆ ಇದು 2 ಕಡೆ ಬಿಟ್ಟಿರೋದ್ರಿಂದ ಇದನ್ನು ಇವರು ರೋಡನ್ನ ಮೇಲ್ಗಡೆಯಿಂದ ಕೊಡ್ತಾರೆ ಅವ್ರಿಗೆ, ಜಮೀನವ್ರಿಗೆ. ಯಾರೇ ತಿರುಗಾಡಿದ್ರೆ ಮೇಲ್ಗಡೆ ತಿರುಗಾಡೋ ಮಟ್ಟಿಗೆ ರೋಡನ್ನ ಬಿಟ್ಕೊಡ್ತಾರೆ. ಇದು ವಿಲೇಜಿಂದ ವಿಲೇಜ್ಗೆ ಹೋಗುವಂತಹ ಬಂಡಿದಾರಿ, ವಿಲೇಜ್ಗೆ ಹೋಗುವಂಥ ಬಂಡಿದಾರಿ. ಇದು ಕೂಡ ಮ್ಯಾಪ್ ರೋಡೇ. ನಾವು ಯಾವುದೇ ಜಮೀನು ಮೇಲ್ಗಡೆ ಹೋಗುವ ಪ್ರಮೇಯ ಇಲ್ಲ. ಲ್ಯಾಂಡ್ ನೋಡಿ, ಸೇಮ್ ಹಂಗೆ ಇದ್ದಂಗಿದೆ ಸ್ನೇಹಿತರೆ. ತುಂಬ ಚೆನ್ನಾಗಿದೆ, ಒಳ್ಳೆ ವಾತಾವರಣ, ಒಳ್ಳೆ ನೀರು, ಪ್ರತಿಯೊಂದು ಚೆನ್ನಾಗಿದೆ. ಇವತ್ತು ನಾವು ಎಲ್ಲ ಕಡೆ ಪೊಲ್ಯೂಷನ್ ಅಂತ ನೋಡ್ತಾ ಇದ್ದೀವಿ. ಅದರಲ್ಲಿ ಯಾವುದೇ ರೀತಿಯ ಪೊಲ್ಯೂಷನ್ ಇಲ್ಲ. ವಿಲೇಜಿಂದ ಅರ್ಧ ಕಿಲೋಮೀಟ್ರ್ ಇದೆ ಅಷ್ಟೇ, ಜಾಸ್ತಿ ದೂರ ಏನೂ ಇಲ್ಲ. ನಾವಿಲ್ಲಿ ಒಂದು ಬೋರ್ ಹಾಕ್ಸ್ಕೊಂಡು ಫಾರ್ಮ್ ಹೌಸ್ ಮಾಡ್ಕೊಂಡು ಆರಾಮಾಗಿ ಇಲ್ಲಿ ವಾಸ ಮಾಡ್ಬೋದು. ಇಲ್ಲೂ ಕೂಡ ಜಮೀನುಗಳಲ್ಲಿ ಮನೆಗಳನ್ನ ಕಟ್ಕೊಂಡು ವಾಸ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ಸುತ್ತಮುತ್ತ ನೋಡಿ, ಒಳ್ಳೆ ಲೊಕೇಶನ್ ಇದೆ, ಒಳ್ಳೆ ವಾತಾವರಣ ಇದೆ, ಒಳ್ಳೆ ಜಾಗ. ನಾವಿಲ್ಲಿ ರನ್ನಿಂಗ್ ಕಲ್ಟಿವೇಷನ್ಗೆ ತುಂಬ ಚೆನ್ನಾಗಿರುತ್ತೆ. ಪ್ರತಿಯೊಬ್ಬ ಮನುಷ್ಯನ ಆಸೆ ಈಡೇರಿಸ್ಕೊಳ್ಳೋಕ್ಕೆ ಉತ್ತಮವಾಗಿರೋ ಜಾಗ ನೋಡಿ. ಪಕ್ಕದಲ್ಲೆಲ್ಲ ತೋಟ ಮಾಡಿಕೊಂಡು ವ್ಯವಸಾಯ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ನಾವು ಕೂಡ ಹಾಗೆ ಮಾಡ್ಬೋದು. ಇವ್ರು ಬಂದು ಪರ್ ಎಕರ್ 30 ಲ್ಯಾಕ್ಸ್ ಹೇಳ್ತಾಯಿದ್ದಾರೆ. 1 ಎಕರೆಗೆ 30 ಲಕ್ಷ ಅಂತ ಹೇಳ್ತಾಯಿದ್ದಾರೆ. ಅವ್ರು ಏನೇ ಹೇಳಲಿ, ರೈತರ ಹತ್ರ ನಾವು ನೇರವಾಗಿ ಕೂತ್ಕೊಂಡು ಮಾತಾಡೋಣ ಸ್ನೇಹಿತರೆ. ಜಾಗ ಅಷ್ಟು ಚೆನ್ನಾಗಿದೆ. ಇದು ಬೆಂಗಳೂರಿಗೆ 150 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಗೆ ಇದು 150 ಆಗುತ್ತೆ. ಮೈಸೂರಿಗೆ 90 ಕಿಲೋಮೀಟ್ರ್ಗಳಾಗ್ತವೆ. ನಾವಿಲ್ಲಿ ಫಾರ್ಮ್ ಹೌಸ್ ಮಾಡಿಕೊಂಡು ಹಸು ಸಾಗಾಣಿಕೆ, ಕುರಿ ಸಾಗಾಣಿಕೆ, ಕೋಳಿ ಸಾಗಾಣಿಕೆ, ಜೇನು ಇಲ್ಲ ಮೀನುಗಾರಿಕೆ, ಇದನ್ನೆಲ್ಲ ಮಾಡ್ಕೊಂಡು ನಾವು ಆರಾಮಾಗಿರ್ಬೋದು. ಅವುಗಳಿಗೂ ಕೂಡ ಇಲ್ಲಿ ಬೆಳೆಯುವಂತಹ ಜೋಳದ ಕಡ್ಡಿಗಳು, ಅದಕ್ಕೆ ಆಹಾರ ಅಂತೂ ಆರಾಮಾಗಿ ಇಲ್ಲಿ ಸಿಗತ್ತೆ. ನಾವು ಹುಡ್ಕೊಂಡು ಹೋಗ್ಬೇಕಾದ ಪ್ರಮೇಯ ಇಲ್ಲ. ಎಷ್ಟೋ ಕಡೆ ದನ ಕರುಗಳಿಗೆ ಆಹಾರಕ್ಕಾಗಿ ಎಷ್ಟೋ ಕಿಲೋಮೀಟ್ರ್ಗಟ್ಟಲೆ ಹೋಗಿ ಅದಕ್ಕೆ ಆಹಾರ ಸಂಗ್ರಹಿಸ್ಕೊ ಬರ್ತಾರೆ. ಇಲ್ಲಿ ಅಕ್ಕಪಕ್ಕ ಎಲ್ಲ ವ್ಯವಸಾಯ ಮಾಡೋದ್ರಿಂದ ನಾವು ಅದನ್ನು ಪರ್ಚೇಸ್ ಮಾಡಿಕೊಂಡ್ರೂ ಸಾಕು. ನಾವು ಹಸು ಸಾಗಾಣಿಕೆ, ಕುರಿ ಸಾಗಾಣಿಕೆಯಿಂದ ಅಲ್ಲಿ ಸಿಗುವಂತಹ ಗೊಬ್ಬರ, ಅದನ್ನು ಭೂಮಿ ಇನ್ನೂ ಫಲವತ್ತತೆಯನ್ನು ಪಡೆಯುತ್ತೆ ಸ್ನೇಹಿತರೆ. ಭೂಮಿ ಫಲವತ್ತತೆ ಸೂಪರಾಗಿರುತ್ತೆ. ವ್ಯವಸಾಯ ಮಾಡಲಿಕ್ಕೆ ಇನ್ನೂ ಅನುಕೂಲವಾಗಿರುತ್ತೆ. ಯಾವುದೇ ಲ್ಯಾಂಡ್ ಆಗಲಿ, ಎಲ್ಲೇ ಆಗಲಿ, ನಾವು ರೋಡ್ ಕ್ಲಿಯರಿಟಿ ಮತ್ತು ನೀರಾವರಿ ಡಾಕ್ಯುಮೆಂಟ್ಸ್ ತುಂಬ ಇಂಪಾರ್ಟೆಂಟಾಗಿರುತ್ತೆ ಸ್ನೇಹಿತರೆ. ನಮಗೆ ಇದು ಬಂಡಿದಾರಿ ಆದ್ರೂ ಒಳ್ಳೆ ಗೌರ್ಮೆಂಟ್ ದಾರಿನೇ. ಯಾವ ಲ್ಯಾಂಡ್ ಮೇಲಾಗಲಿ, ಯಾವುದ್ರ ಮೇಲೆ ಹೋಗುವಂಥ ಪ್ರಮೇಯ ಇಲ್ಲ. ನಾವಿಲ್ಲಿ ಅಡಿಕೆ, ತೆಂಗು, ಮಾವು, ನೇರಳೆ, ಮಾವು, ಸಪೋಟ, ಆ್ಯಪಲ್ಲು, ಅನೇಕ ರೀತಿಯ ಗಿಡಗಳನ್ನ ಹಾಕಿ ನಾವಿಲ್ಲಿ ಬೆಳಿಬೋದು ಸ್ನೇಹಿತರೆ. ಭೂಮಿಗಳನ್ನ ಖಾಲಿ ಬಿಡೋದಕ್ಕಿಂತ ನಾವು ಏನಾರು ಒಂದು
ಇಲ್ಲ ತೋಟ ಇಲ್ಲ ಸೊಪ್ಪು ತರಕಾರಿಗಳು ಬೆಳ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ಇವತ್ತು ಮಳೆಯ ವಾತಾವರಣ ಕಡಿಮೆ ಇದೆ ಸ್ನೇಹಿತರೆ. ಈ ವರ್ಷ ಮಳೆಯ ವಾತಾವರಣ ಕಡಿಮೆ ಇದೆ. ಆದರೆ 4-5 ವರ್ಷದಿಂದ ಸುಮಾರು ಜಿಲ್ಲೆಗಳಲ್ಲಿ ಮಳೆಗಳು ತುಂಬ ಕಡಿಮೆಯಾಗಿ ನೀರಾವರಿ ತುಂಬ ಕಡಿಮೆ ಇದೆ. ಮುಂದಕ್ಕೂ ಕೂಡ ನೀರಾವರಿ ಏನಾಗುತ್ತೆ ಯಾರಿಗೂ ಗೊತ್ತಿಲ್ಲ. ನಾವು ಎಲ್ಲೇ ಹೋದ್ರೂ ಒಂದು ಒಳ್ಳೆಯ ವಾತಾವರಣ ನೋಡಿ ನೀರಾವರಿ ಜಾಗದಲ್ಲಿ ನಾವು ಲ್ಯಾಂಡ್ಗಳನ್ನ ತಗೊಂಡ್ರೆ ತುಂಬ ಅನುಕೂಲ ಇರುತ್ತೆ. ನಾವು ಬೆಳೆಸಾಕಿ ನೀರಿಲ್ಲ ಅಂತಂದರೆ ಬೆಳೆ ಹೋಗುತ್ತೆ. ಶ್ರಮಪಟ್ಟು ಇಲ್ಲಿ ಕಷ್ಟಪಟ್ಟು ಪ್ರತಿಯೊಬ್ಬರು ಕೂಡ ಏನು ಕೂಡ ಮಾಡಲಿಕ್ಕೆ ಆಗಲ್ಲ. ಪ್ರತಿಯೊಬ್ಬರು ಕೂಡ ಶ್ರಮ ಪಡೋದ್ರಿಂದ ಒಳ್ಳೆ ತೋಟಕ್ಕೆ ಅನುಕೂಲ ಆಗುತ್ತೆ. ನೋಡಿ ಅಕ್ಕಪಕ್ಕ ಫೆನ್ಸಿಂಗ್ ಎಲ್ಲ ಹಾಕ್ಕೊಂಡು ಒಳ್ಳೆ ಜಾಗಗಳನ್ನ ಪರ್ಚೇಸ್ ಮಾಡಿದ್ದಾರೆ ಸ್ನೇಹಿತರೆ. ಇದು ತುಂಬ ಅನುಕೂಲ ಆಗುತ್ತೆ ನಿಮಗೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ನಂಬರ್ ಕಾಲ್ ಮಾಡಿ ಸ್ನೇಹಿತರೆ. ಇಂದು ಅನೇಕ ಜನರು ಅನಾರೋಗ್ಯದಿಂದ ಬಳಲ್ತಾ ಇರ್ತಾರೆ. ಟೈಫಾಯ್ಡ್ ಅಂತೆ, ತಲೆಸುತ್ತಂತೆ, ಈಗ ಇದು ಕೂಡ ಜಾಸ್ತಿ ಆಯ್ತಾ ಇದ್ದಾವೆ. ಅವುಗಳಿಂದ ಮುಕ್ತಿ ಪಡಬೇಕು ಅಂದರೆ ನಾವು ಒಳ್ಳೆಯ ಆಹಾರ ಸೇವನೆ ಮಾಡಬೇಕು, ಒಳ್ಳೆ ಆರೋಗ್ಯ ಪಡ್ಕೋಬೇಕು. ಸುತ್ತಮುತ್ತಲಿನ ವಾತಾವರಣ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ನೀವು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ತಲುಪುತ್ತೆ. ಎಷ್ಟೋ ಜನಗಳಿಗೆ ಒಳ್ಳೆ ಲ್ಯಾಂಡ್ ಇರಲಪ್ಪ, ದಾರಿ ಇದ್ರೆ ಸಾಕು ಅನ್ನೋರು ಇದ್ದಾರೆ. ನಮಗೆ ಏನೇ ಇದ್ರೂ ರೈತರ ಜೊತೆ ನಮಗೆ ಮಾತುಕತೆ ಸ್ನೇಹಿತರೆ. ನಮ್ಗೆ ಯಾರು ಕೂಡ ಇದಲ್ಲ. ನಮಸ್ಕಾರ, ಧನ್ಯವಾದಗಳು.